ಈ ದೇವಗಣ, ರಾಕ್ಷಸಗಣ ಅಥವಾ ಮಾನವಗಣ ಅಂದ್ರೆ ಏನು? ಈಗ ಕಾಸ್ಮಿಕ್ ಅಲ್ಲಿ ಸಿಕ್ಕುವ ಎನರ್ಜಿಗಳ ಬಗ್ಗೆ ಗೊತ್ತಾದರೆ ಇದನ್ನು ನಾವು ಒಪ್ಕೋಬಹುದು, ಇಲ್ಲಾಂದ್ರೆ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಒಂದು ಮಗು ಹುಟ್ಟುತ್ತೆ ಅಂದ್ರೆ ಒಂದು ಗುಣ ಆ ಮಗುವಿನಲ್ಲಿ ಹೆಚ್ಚಿಗೆ ಇರುತ್ತೆ. ಅದು ಯಾವುದು ಗುಣ? ನನ್ನ ಪ್ರಕಾರ ಘನಕೂಟ ಅನ್ನೋದು ವಿಚಾರ ಅಷ್ಟೊಂದು ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ಶತ್ರು ಎನರ್ಜಿ ಇದೆ, ಮಿತ್ರ ಎನರ್ಜಿ ಇದೆ. ಒಂದು ಎನರ್ಜಿಗೆ ಇನ್ನೊಂದು ಶಕ್ತಿ ಶತ್ರುವಾಗಿದೆ. ಈ ಗಣಗಳು ಅಂದರೆ ಈ ಗುಣಗಳು ಸೈಕಾಲಜಿಕಲ್ ನೇಚರ್, ಮನಸ್ಸಿನ ಒಂದು ಭಾವನೆ. ಜ್ಯೋತಿಷ್ಯ ಅಂದರೆ ಅದೊಂದು ಸಾಗರ. ಸಾಕಷ್ಟು ಜನರಿಗೆ ನಂಬಿಕೆ, ಕೆಲವರಿಗೆ ಮೂಢನಂಬಿಕೆ, ಕೆಲವರಿಗೆ ಅದೇ ಆಧಾರ. ಇನ್ನು ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇಂಡಿಯನ್ ಫಿಲಾಸಫಿಯಲ್ಲಿ ಒಂದು ಪ್ರಮುಖವಾದ ಮಹತ್ವ ಇದೆ. ಈ ಜ್ಯೋತಿಷ್ಯಶಾಸ್ತ್ರ ಅಂದರೆ ಏನು, ಅದರ ಆಳ ಅಗಲ ಏನು, ಇದೆಲ್ಲವನ್ನ ವಿವರವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀವಿದ್ಯಾ ಗುರುಗಳಾದಂಥವರು. ಹಾಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಸರ್ಚನ್ನ ಮಾಡ್ತಾ ಇರುವಂಥವರು ನಮ್ಮ ಜೊತೆ ಇದ್ದಾರೆ, ಗುರುಗಳಾದಂಥ ಡಾಕ್ಟರ್ ಶಿವ ಅವರು. ಅವರನ್ನು ಸ್ವಾಗತಿಸೋಣ. ಮೊದಲನೇದಾಗಿ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಇನ್ನು ಗುರುಗಳೇ, ಇವತ್ತು ನಾವು ಮಾತನಾಡ್ತಾ ಇರುವಂಥ ವಿಷಯ ಏನು ಅಂದರೆ ದೇವಗಣ, ರಾಕ್ಷಸಗಣ, ಮಾನವಗಣ ಅಂತ ಏನು ಹೇಳ್ತಾರೆ. ಜಾತಕಗಳ ವಿಷಯಕ್ಕೆ ಬಂದಾಗ, ಅದರಲ್ಲೂ ಮದುವೆ ವಿಚಾರ ಅಂತ ಬಂದಾಗ ಇದನ್ನು ನೋಡ್ತಾರೆ. ಇದ್ರ ಬಗ್ಗೆ ನಾವಿವತ್ತು ಮಾತನಾಡ್ತಾ ಹೋಗೋಣ. ಈ ದೇವಗಣ, ರಾಕ್ಷಸಗಣ ಅಥವಾ ಮಾನವಗಣ ಅಂದರೆ ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಡಿ. ಗಣಕೂಟಗಳ ಬಗ್ಗೆ ಮಾತು ಬಂದಾಗ ದ್ವಾದಶ ಕೂಟಗಳು ಉಂಟು. ಅದರಲ್ಲಿ ಒಂದು ಕೂಟ ಗಣಕೂಟ ಅಂತ. ಈ ದ್ವಾದಶ ಕೂಟಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡುವಂಥದ್ದು ಒಂದು ಅಷ್ಟಕೂಟ ಅಂತ ಹೇಳಿ ಒಂದು 8 ಕೂಟಗಳು ನೋಡ್ತೀವಿ. ವರ್ಣ, ವಶ್ಯ, ರಾಶಿ, ರಾಶ್ಯಾಧಿಪತಿ, ಯೋನಿ ಕೂಟ, ಗಣಕೂಟ. ಇದರಲ್ಲಿ ಒಂದು ಕೂಟವಾಗಿರೋದು ಗಣಕೂಟ. ಗಣ ಅಂದರೆ ಏನು? ನೇಚರ್ ಆಫ್ ಎ ಇಂಡಿವಿಜುವಲ್ ಅಂತ. ಒಂದು ಮಗು ಹುಟ್ಟುತ್ತೆ ಅಂದರೆ ಒಂದು ಗುಣ ಆ ಮಗುವಿನಲ್ಲಿ ಹೆಚ್ಚಿಗೆ ಇರುತ್ತೆ. ಅದು ಯಾವುದು ಗುಣ? ಈಗ ರಾಶಿ ಅಂದರೆ ದೇಹ, ಲಗ್ನ ಅಂದರೆ ಆತ್ಮ, ನಕ್ಷತ್ರ ಅಂದರೆ ಆ ಶಕ್ತಿ, ನಕ್ಷತ್ರ ಅಂದರೆ ಎನರ್ಜಿ. ಎನರ್ಜಿಗೆ ತಕ್ಕಂಗೆ ಗುಣ ಇರುತ್ತೆ ಅಂತ. ಅದಕ್ಕೆ ಕೂಟಗಳೆಲ್ಲ ನೋಡುವಾಗ ಮದುವೆಗೆ ನಕ್ಷತ್ರಗಳನ್ನು ಮಾತ್ರ ತಗೊಳ್ಳೋದು, ಆಮೇಲೆ ಜಾತಕ. ಬೇಸಿಕ್ ಕ್ರೈಟೀರಿಯಾ, ಮೊದಲನೇ ಪ್ಯಾರಾಮೀಟರ್ ಏನಂದರೆ ನಕ್ಷತ್ರ. ಒಂದು ಹೆಣ್ಣಿಗೆ ಹೆಣ್ಣು ನಕ್ಷತ್ರದಿಂದ ಗಂಡು ನಕ್ಷತ್ರಗಳನ್ನು ನಾವು ಕೂಟಕ್ಕೆ ತಗೋಬೇಕು. ಗಂಡು ನಕ್ಷತ್ರದಿಂದ ಹೆಣ್ಣು ನಕ್ಷತ್ರಗಳನ್ನು ತಗೋಬಾರ್ದು. ಸೊ ಹೆಣ್ಣಿಗೆ ಮದುವೆ ಆಗಬೇಕು. ಸೊ ಹೆಣ್ಣು ನಕ್ಷತ್ರದಿಂದ ಗಂಡಿನ ನಕ್ಷತ್ರಗಳನ್ನು ತಗೊಂಡು ಹೋಲಿಸ್ಬೇಕು. ಅದರಲ್ಲಿ ಗಣಕೂಟ ಒಂದು ಇಂಪಾರ್ಟೆಂಟ್ ಕೂಟ ಅಂತ ಹೇಳ್ಬೋದು. ಈ ಕಾಲದಲ್ಲಿ ಕಾಲವರ್ತಮಾನ ಬದಲಾವಣೆ ಆಗ್ತಾ ನನ್ನ ಪ್ರಕಾರ ಗಣಕೂಟ ಅನ್ನೋದು ವಿಚಾರ ಅಷ್ಟೊಂದು ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಹೌದಾ? ಬೇರೆ ಯಾರು ಏನೇ ಹೇಳಲಿ, ಯಾಕೆ ಅಂತ ನಾನು ಕೆಲವು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆಗಿನ ಕಾಲದಲ್ಲಿ ಅಷ್ಟೊಂದು ತಿಳುವಳಿಕೆಗಳೇ ಇರಲಿಲ್ಲ, ಎಜುಕೇಷನ್ ಇರಲಿಲ್ಲ. ಸೊ ಎಜುಕೇಷನ್ ಇರಲಿಲ್ಲ, ಸೊ ನಾಲೆಜ್ ಇರಲಿಲ್ಲ. ತುಂಬ ಇಗ್ನೋರೆಂಟ್ ಆಗಿದ್ದರು ಜನಗಳು. ಅಷ್ಟೊಂದು ವಿಚಾರಗಳು ಗೊತ್ತಾಗಲಿಲ್ಲ. ಈಗ ಹಂಗಿಲ್ವಲ್ಲ. ಇವಾಗ ಕಾಲವರ್ತಮಾನ ಬೆಳೀತಾ ನಮಗೆ ಈಗ ಸ್ಕೂಲು, ಕಾಲೇಜು, ಹೈಯರ್ ಸ್ಟಡೀಸು, PhD, ರಿಸರ್ಚು, ಸಣ್ಣ ಮಕ್ಕಳಿಗೆ ಈಗ ರಿಸರ್ಚ್ ಕೊಡ್ತಾರೆ. ಸೊ ಅಷ್ಟು ಪ್ರಾಕ್ಟೀಸಸ್ ಬಂದ್ಬಿಟ್ಟಿದೆ. ಹಾಗಾಗಿ ಗಣ ಅನ್ನೋದು ದಿ ಇಂಡಿವಿಜುವಲ್ ನೇಚರ್. ಅದು ಇಂಡಿವಿಜುವಲ್ ನೇಚರ್ ನಕ್ಷತ್ರಗಳ ಮೂಲಕ. ಈ ನಕ್ಷತ್ರ 9 ನಕ್ಷತ್ರಗಳ ಗಣ ಬಂದು ದೇವಗಣ, 9 ಮನುಷ್ಯಗಣ, 9 ಗಣಗಳಲ್ಲಿ 9 ರಾಕ್ಷಸ ಗಣದಲ್ಲಿ ಹುಟ್ಟುತ್ತೀವಿ. ಈ 9 ರಾಕ್ಷಸಗಣ ನಕ್ಷತ್ರಗಳಲ್ಲಿ ಹುಟ್ಟಿರೋರು ಕೂಡ ಅವರಿಗೆ ಒಂದು ಮನುಷ್ಯ ಗಣದಲ್ಲಿ ಹುಟ್ಟಿರೋರು ಹೊಂದುತ್ತಾರೆ, ದೇವಗಣದಲ್ಲಿ ಹುಟ್ಟಿರೋರು ಹೊಂದೋದಿಲ್ಲ.
ಈ ದೇವಗಣ, ರಾಕ್ಷಸಗಣ, ಮಾನವಗಣ ಅಂತ ತಗೊಳ್ಳೋದಾದ್ರೆ ಮಾನವಗಣ ಅಂದ್ರೇನು, ರಾಕ್ಷಸಗಣ ಅಂದ್ರೇನು, ದೇವಗಣ ಅಂದ್ರೇನು? ಅಂದ್ರೆ ಅದ್ರ ಗುಣಲಕ್ಷಣಗಳಿದೆ ಅನ್ನೋ ಕಾರಣಕ್ಕೆ ಆ ಥರ ಕರೀತಾರ? ಏನ್ ಕಾರಣಕ್ಕೆ? ಮಾನವ ಗಣ ಅಂತಂದ್ರೆ ಮನುಷ್ಯನಿಗೆ ಜನರಲ್ ಆಗಿರ್ತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯ ಒಂದು ಮಟ್ಟಿಗಿರುತ್ತೆ, ಆ ಗಣದವ್ರಿಗೆ ಅದಿರುತ್ತೆ ಹೆಚ್ಚಾಗಿ. ಓಕೆ. ಆಮೇಲೆ ತನಗೆ ತಾನು ಅನ್ನುವ ಗುಣಗಳು ಇರುತ್ತೆ. ರಾಕ್ಷಸ ಗಣದಲ್ಲಿ ಹುಟ್ಟಿರೋರಿಗೆ ರಾಕ್ಷಸ ಗಣ ನಕ್ಷತ್ರಗಳಿಗೆ ಏನು ಅರ್ಥ ಮಾಡ್ಕೋಬಹುದು ಅಂತ? ರಾಕ್ಷಸರ ಹಾಗೆ ವರ್ತನೆ ಮಾಡ್ತಾರೆ ಅಂತ ಏನಾದ್ರೂ ಆ ಹೆಸರು ಬಂದಿದೆಯಾ ಅಥವಾ ಏನ್ ಕಾರಣ ಇದಕ್ಕೆ? ಅವ್ರ ನೇಚರಲ್ಲಿ ಬೇರೆಯವ್ರಿಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ನನ್ನದು ಆಗಬೇಕು ಅನ್ನೋದು. ಓಕೆ, ಇದು ಒಂದು ಗುಣಗಳಿರುತ್ತೆ ಇದು. ಹೌದು. ದೇವಗಣದಲ್ಲಿ ನನಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಇದ್ರೆ ಚಂದ, ಅದು ನೋಡಿ ಖುಷಿ ಪಡುವಂಥದ್ದು. ಸೊ ಈ ಗಣಗಳು ಅಂದರೆ ಈ ಗುಣಗಳು ಸೈಕಾಲಜಿಕಲ್ ನೇಚರ್, ಮನಸ್ಸಿನ ಒಂದು ಭಾವನೆ ಹೇಗಿರುತ್ತೋ ಅದ್ರ ಮೇಲೆ ಗಣಗಳು ನಾವು ಡಿಸೈಡ್ ಮಾಡಿ ಈ ಗಣದಲ್ಲಿ ಇರೋರು ಈ ಗಣದಲ್ಲಿ ಇರೋರಿಗೆ ಮ್ಯಾಚ್ ಆಗಲ್ಲ ಸೊ ಅನ್ನೋ ಒಂದು ಕೂಟಗಳನ್ನು ನೋಡೋ ಪದ್ಧತಿ ಇದೆ. ಆದರೆ ಈಗ ದೇವಗಣದಲ್ಲಿ ಹುಟ್ಟಿರೋರು ಎಲ್ಲರೂ ದೇವರ ಥರ ಇರ್ತಾರಾ? ನನ್ನ ಪ್ರಶ್ನೆ ಇದು. ದೇವಗಣದಲ್ಲಿ ಹುಟ್ಟಿರುವ ಎಲ್ಲರೂ ಅವರಿಂದ ಬೇರೆ ಯಾರಿಗೂ ತೊಂದರೆ ಆಗ್ತಾನೆ ಇಲ್ವಾ? ಅವರು ಸೆಲ್ಫ್ ಸೆಂಟರ್ಡ್ ಆಗಿ ಇಲ್ವಾ? ಅವರಿಂದ ಭಾರಿ ಒಳ್ಳೆ ವಿಚಾರಗಳು ಮಾತ್ರ ಆಗ್ತಾ ಇದೆಯಾ? ಇದು ನನ್ನ ಪ್ರಶ್ನೆ ಆಗಿತ್ತು. ಆವಾಗ ನಾವು ಪ್ರಶ್ನೆ ಬಂದರೆ ಕೂಡಲೇ ಅದನ್ನು ರಿಸರ್ಚ್ ಮಾಡಬೇಕಲ್ಲ. ಸೊ ರಾಕ್ಷಸ ಗಣದಲ್ಲಿ ಹುಟ್ಟಿರೋರೆಲ್ಲರೂ ಅದೇ ಥರ ಹೆಸರಿದ್ದಂಗೆ ಇರ್ತಾರಾ? ಇಲ್ಲ. ಮತ್ತು ಯಾಕೆ ಈ ಹೆಸರು ಬಂತು ಅಂತ ಅಂದರೆ ಯಾವ ಕಾರಣಕ್ಕೆ? ಸೊ ಮನುಷ್ಯ ಗಣದಲ್ಲಿ ಹುಟ್ಟಿರೋರು ಕೂಡ ದೇವರ ಥರ ಇದ್ದಾರೆ, ರಾಕ್ಷಸ ಗಣದಲ್ಲಿ ಹುಟ್ಟಿರೋರು ಕೂಡ ಮನುಷ್ಯರ ಥರ ಇದ್ದಾರೆ. ಆದರೆ ಗಣಕೂಟ ನೋಡುವಾಗ ರಾಕ್ಷಸ ಗಣ ದೇವಗಣಗಳಲ್ಲಿ ಹುಟ್ಟಿರುವ ನಕ್ಷತ್ರಗಳಲ್ಲಿ ಇರೋವರನ್ನು ಮದುವೆ ಆಗಬಾರ್ದು, ಇದು ಕೂಟ ಇಲ್ಲ ಅಂತ ನಿರಾಕರಿಸ್ತೀವಿ ಜ್ಯೋತಿಷದಲ್ಲಿ. ಅದು ಇನ್ಮೇಲೂ ಹಂಗೆ ಮಾಡ್ತಾ ಇರೋದು. ಸೊ ಮಾಡರ್ನ್ ಟೈಮಿಗೆ ಅದು ಅನುಗುಣವಾಗಿ ಇರೋದಿಲ್ಲ. ಸೊ ಹೇಗೆ ಅಪ್ರೋಚ್ ಇರಬೇಕು ಅಂದರೆ, ಇವಾಗ ನಾಲೆಜ್ ಚೆನ್ನಾಗಿ ಬೆಳೀತಾ ಇರೋದ್ರಿಂದ ಅವರು ಹೇಗೆ ಶಿಸ್ತು ಯಾವುದು, ಈ ಥರ ಮಾತಾಡಬೇಕು, ಈ ಥರ ಮಾತಾಡಬಾರ್ದು, ನಮಗೆ ಎಷ್ಟೇ ಒತ್ತಡಗಳಿದ್ರೂ ಕೂಡ ಸ್ಟೇಜ್ ಡೆಕೋರಮ್ ಅಂತ ಒಂದಿರುತ್ತೆ. ಇಲ್ಲಿ ಹೋದರೆ ಹಿಂಗೆ ಇರಬೇಕು, ಆ ಡಿಸಿಪ್ಲಿನ್ ಇರುತ್ತೆ. ಆ ಶಿಸ್ತು ವಿಚಾರಗಳು ಜಾಸ್ತಿ ಕಲಿತ್ಕೊಂಡಾಗ ಅವರು ಆ ಬಿಹೇವಿಯರಲ್ಲಿ, ಆ ನೇಚರಲ್ಲಿ ಒಂದು ಗುಣ ಇದ್ದರೂ ಕೂಡ ಈ ಕಲಿಯೋದ್ರಿಂದ ಅದು ಕಡಿಮೆ ಮಾಡಿಕೊಳ್ಳಬಹುದು. ಸೊ ಬೇರೆಯವರಿಗೆ ತೊಂದರೆ ಆದರೂ ಪರವಾಗಿಲ್ಲ, ನನಗೆ ಇದು ಸಿಕ್ಕಬೇಕು ಹಾಗಿರುವ ಮನಸ್ಸು ಅದು ಬದಲಾವಣೆ ಆಗುತ್ತೆ. ಅದು ಎಜುಕೇಷನಿಂದ ಆಗೋದು, ತಿಳುವಳಿಕೆಯಿಂದ ಆಗೋದು, ಪ್ರಾಕ್ಟೀಸಿಂದ ಆಗೋದು. ಈ ಕಾಲದಲ್ಲಿ ಅಷ್ಟು ಪ್ರಾಕ್ಟೀಸಸ್ಸು, ಎಜುಕೇಷನ್, ತಿಳುವಳಿಕೆಗಳೆಲ್ಲ ತುಂಬಿರೋದ್ರಿಂದ ಗಣಕೂಟಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಅಗತ್ಯ ಇಲ್ಲ. ಯಾಕೆಂದರೆ ರಾಕ್ಷಸ ಗಣದಲ್ಲಿ ಹುಟ್ಟಿರೋರಿಗೆ ಮನುಷ್ಯರು ಮಾತ್ರ ಕೊಡ್ತಾರೆ, ದೇವಗಣಗಳು ಕೊಡೋದಿಲ್ಲ. ಅದು ಸಿಕ್ಕಬೇಕು. ಈ ಮನುಷ್ಯ ಗಣಗಳು ಇದ್ದರೆ ಅದರಲ್ಲಿ ತಾರಾಬಲ ಸಿಕ್ಕಲ್ಲ, ಯೋನಿಕೂಟ ಸಿಕ್ಕಲ್ಲ. ಅವಾಗ ಏನು ಮಾಡ್ತೀರಿ? ನಾನೇನು ಮಾಡ್ತೀನಿ, ಈ ಗಣ ಕೂಟವನ್ನು ಕೊನೆಯ ಒಂದು ಪ್ರಯಾರಿಟಿಗೆ ತಗೋತೀನಿ. ಓಕೆ, ಅದನ್ನ ಮೊದಲನೇದಾಗಿ ಈ ಯಾವ್ಯಾವ ಗುಣಗಳು ಕೂಡಿದೆ ಅಂತ ಫಸ್ಟ್ ಏನು ನೋಡ್ತಾರ ಅದನ್ನ ತಗೊಳ್ಳೋ ಅವಶ್ಯಕತೆ. ನನ್ನ ಪ್ರಕಾರ ಫಸ್ಟ್ ಸೈಕಾಲಜಿಕಲಿ ಬ್ಯಾಲೆನ್ಸ್ ಇರಬೇಕು, ನಂಬರ್ 1 ಇಬ್ರಿಗೂ. ಹೇಗೆ ಅದನ್ನ ಯಾವ ರೀತಿ ನೋಡೋದು? ಇಲ್ಲಿ ಗಣಕೂಟಗಳು ನೋಡದೇ ಇದ್ರೆ ಸೈಕಲಾಜಿಕಲಿ ಇನ್ಕಂಪ್ಯಾಟಬಿಲಿಟಿನ ಯಾವ ರೀತಿಯಲ್ಲಿ ನೋಡ್ತೀರಾ ನೀವು? ಹೇಳ್ತೀನಿ. ಇದು ಒಂದೇ ಕ್ರೈಟೀರಿಯಾ ಅಲ್ಲ, ಪ್ಯಾರಾಮೀಟರ್ ಬಂದು ಗಣಕೂಟದಿಂದ ಮಾತ್ರ ತಗೊಳ್ಳೋದಿಲ್ಲ, ನಕ್ಷತ್ರ ಗುಣಗಳ ಮೇಲೆನೇ ತಗೋಬೇಕು. ಹಾಗೆ ಈಗ ಇದಕ್ಕೆ ಹೊಂದುತ್ತಾ ಇಲ್ವಾ ಅನ್ನೋದಕ್ಕಿಂತ ಗಣಕೂಟದಲ್ಲಿ ಈ ನೇಚರ್, ಈಗ ಫಾರ್ ಎಕ್ಸಾಂಪಲ್ ಒಂದು ಭರಣಿ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದೆ, ಒಂದು ಹೆಣ್ಣು ಮಗು ಇದೆ, ಅದಕ್ಕೆ ಗಂಡು ಹುಡುಕಬೇಕು. ಭರಣಿ ನಕ್ಷತ್ರದ ಸೈಕಾಲಜಿಕಲ್ ನೇಚರ್ ನಮಗೆ ಗೊತ್ತಾಗುತ್ತೆ. ಇದನ್ನು ಇದಕ್ಕೆ ತಾರಾಬಲಂ ಫಸ್ಟ್ ನೋಡಬೇಕು. ತಾರಾಬಲಂ ಫಸ್ಟ್ ನೋಡಿಲ್ಲ ಅಂತಂದರೆ ಬೆಳವಣಿಗೆ ಇಬ್ಬರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಒಬ್ಬರ ಜೊತೆಯಲ್ಲಿ ಒಬ್ಬರು ಕೂರಬೇಕು ಅಂತಂದರೆ ತಾರಾಬಲಂ ಇರಲೇಬೇಕು. ಹೆಣ್ಣಿನ ನಕ್ಷತ್ರದಿಂದ 2, 4, 6, 8 ಮತ್ತು 9ನೇ ನಕ್ಷತ್ರಗಳಾಗಿ ಬಂದರೆ
ಆ ಗಂಡಿಗೆ ತಾರಾಬಲಂ ಇದೆ ಅಂತ ಅರ್ಥ. ಅದು ಅರ್ಥ ಏನಂದರೆ ಇಬ್ಬರ ಎನರ್ಜಿ ಇದೆಯಲ್ಲ, ಈಗ ಭರಣಿ ನಕ್ಷತ್ರಕ್ಕೆ ನೆಕ್ಸ್ಟ್ ಕೃತಿಕಾ ನಕ್ಷತ್ರ ತಾರಾಬಲ ಇರುವ ನಕ್ಷತ್ರ, 4ನೇ ನಕ್ಷತ್ರ ಮತ್ತು 6ನೇ ನಕ್ಷತ್ರ 8ನೇ ನಕ್ಷತ್ರ. ಸೊ ಇವರುಗಳ ಎನರ್ಜಿ ಆ್ಯಂಗುಲರ್ ಡಿಸ್ಟೆನ್ಸ್ ಏನಾಗುತ್ತೆ, ಒಬ್ಬರ ಎನರ್ಜಿ ಒಬ್ಬರಿಗೆ ಅನುಗುಣವಾಗಿರುತ್ತೆ. ಒಂದು ಸೇಫ್ ಝೋನ್ ಫೀಲ್ ಆಗುತ್ತೆ, ಒಂಥರ ರಕ್ಷಣೆ ಇದ್ದಂಗೆ ಫೀಲ್ ಆಗುತ್ತೆ. ಕೆಲವರು ಗಂಡ ಹೆಂಡತಿ ನೋಡಿ ತುಂಬ ನ್ಯೂನ್ಯವಾಗಿರ್ತಾರೆ. ಅವ್ರು ಬಿಟ್ಟರೆ ಇವರಿಲ್ಲ, ಇವರು ಬಿಟ್ಟರೆ ಅವರಿಲ್ಲ, ಇವರಿಲ್ಲದೆ ಅವ್ರ ಕೆಲಸ ಆಗಲ್ಲ, ಅವರಿಲ್ಲದೆ ಇದ್ದರೆ ಇವ್ರ ಕೆಲಸ ಆಗಲ್ಲ. ತುಂಬ ಗೌರವ ಮರ್ಯಾದೆ ಕೊಡ್ತಾರೆ ಗಂಡನಿಗೆ, ಅಥವಾ ಹೆಂಡತಿಗೆ ಅವರು ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಸೊ ವಿ ಕ್ಯಾನ್ ಸಿ ಒಂಥರ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ ಕೆಲವರು ನೋಡುವಾಗ. ಸೊ ಈ ಪಾರ್ಟ್ನರ್ಶಿಪ್ ಫ್ಯಾಮಿಲಿ ಕೂಡ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ದಂಗೆ. ಸೊ ಆ ಪಾರ್ಟ್ನರ್ಶಿಪ್ಪಲ್ಲಿ ಒಂಥರ ಲಾಭ, ಅಲ್ಲಿ ಬಿಸ್ನೆಸ್ಸಲ್ಲಿ ಲಾಭ ಅದು ಗುರಿಯಾಗಿರುತ್ತೆ. ಇಲ್ಲಿ ಪ್ರೀತಿ, ಸಂತೋಷ, ಮಕ್ಕಳ ಭಾಗ್ಯ ಮತ್ತು ಕುಟುಂಬದ ಬೆಳವಣಿಗೆ ಇದು ಗುರಿಯಾಗಿರುತ್ತೆ. ಸಮಾಜಕ್ಕೆ ಒಳ್ಳೆ ಕೊಡುಗೆ ಇದು. ಇಲ್ಲಿ ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರು ಕೂರಬೇಕಂದ್ರೆ ಇವರ ಎನರ್ಜಿ ಅವರ ಎನರ್ಜಿಗೆ ಅನುಗುಣವಾಗಿರಬೇಕು. ಈಗ ಕಾಸ್ಮಿಕಲ್ಲಿ ಸಿಕ್ಕುವ ಎನರ್ಜಿಗಳ ಬಗ್ಗೆ ಗೊತ್ತಾದರೆ ಇದನ್ನು ನಾವು ಒಪ್ಕೋಬೋದು, ಇಲ್ಲಾಂದರೆ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಹಾಗೆಂದರೆ ಕಾಸ್ಮಿಕಲ್ಲಿ ಸಿಕ್ಕುವ ಎನರ್ಜಿ ಏನಪ್ಪ ಅಂದರೆ, ಅಲ್ಲಿ ಇರೋದು ಒಂದು ಶತ್ರು ಎನರ್ಜಿ ಇದೆ, ಮಿತ್ರ ಎನರ್ಜಿ ಇದೆ. ಒಂದು ಎನರ್ಜಿಗೆ ಇನ್ನೊಂದು ಶಕ್ತಿ ಶತ್ರುವಾಗಿದೆ, ಒಂದು ಶಕ್ತಿಗೆ ಇನ್ನೊಂದು ಶಕ್ತಿ ಮಿತ್ರರಾಗಿದೆ, ಅತಿ ಮಿತ್ರರಾಗಿದೆ. ಒಂದು ಎನರ್ಜಿಗೆ ಇನ್ನೊಂದು ಎನರ್ಜಿ ಏನಾದರೂ ಕುಚೇಷ್ಟೆ ಮಾಡಿ ತೊಂದರೆಗಳನ್ನು ಕೊಡುವಂಥದ್ದಾಗಿದೆ, ಇನ್ನೊಂದು ಅಬ್ಸರ್ವ್ ಮಾಡಿಬಿಡುತ್ತದೆ, ಇನ್ನೊಂದು ಅವಾಯ್ಡ್ ಮಾಡುತ್ತೆ, ಇನ್ನೊಂದು ಅವರ್ಷನ್ ಕೊಡ್ತದೆ, ಇನ್ನೊಂದು ಕ್ರಶ್ ಮಾಡುತ್ತೆ, ಇನ್ನೊಂದು ಬಸ್ಟ್ ಮಾಡಿ ಹಾಕ್ಬಿಡ್ತದೆ. ಅಂಥ ಎನರ್ಜಿಗಳು ಕಾಸ್ಮಿಕಲ್ಲಿದೆ. ಸೊ ಅದೇ ಎನರ್ಜಿಗಳ ಒಂದು ನಾವು ನಮ್ಮ ಮನುಷ್ಯರಾಗಿ ಹುಟ್ಟಿರೋರು ಅದೆಲ್ಲ ನಾವು ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲದು ತಿಳಿಯೋದು ನಕ್ಷತ್ರಗಳ ಮೂಲಕ ಅಂತ ಹೇಳಿ. ನಕ್ಷತ್ರಗಳು ಅಂದರೆ ಎನರ್ಜಿ ಅಂತಾರೆ. ಅದೇ ಆ ಎನರ್ಜಿಗಳೆಲ್ಲ ನಕ್ಷತ್ರಗಳ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ನಕ್ಷತ್ರವನ್ನು ಫಸ್ಟ್ ನೋಡಿ ನಂತರ ಗಣಕೂಟಗಳನ್ನ ನೋಡಬಹುದು ಅಂತ ಹೇಳ್ತೀರಾ.